ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೇಪಾಳಿ ಚಕ್ಕೌನಿ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಡಿಶ್ ಇದನ್ನು ಮಾಡ್ತಾಯಿದ್ದೀನಿ. ಇಟ್ಸ್ ನಥಿಂಗ್ ಬಟ್ ಅವರ ಮೊಸರು ಬಜ್ಜಿ ಅಷ್ಟೇ. ಇದಕ್ಕೆ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಆಲೂಗೆಡ್ಡೆ ಒಂದು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಜೀರಿಗೆ ಪುಡಿ, ಕೆಂಪು ಮೆಣಸಿನ ಪುಡಿ, ಚಾಟ್ ಮಸಾಲ ಒಂಚೂರು, ಆಮೇಲೆ ಉಪ್ಪು, ಈರುಳ್ಳಿ ಒಗ್ಗರಣೆ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಸಕ್ಕರೆನೂ ಹಾಕ್ತೀನಿ. ಚೆನ್ನಾಗಿ ಮೊಸರನ್ನ ಬೀಟ್ ಮಾಡಿಕೊಂಡು ಈಗ ಅದಕ್ಕೆ ಪುಡಿ ಮಾಡ್ಕೊಂಡಿರೋ ಆಲೂಗೆಡ್ಡೆ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮಿಕ್ಕಿದ್ದೆಲ್ಲ ಸಾಮಾನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ರೆ ಈ ಚಕ್ಕೋನಿ ರೆಡಿ ಆಯಿತು, ಮೊಸರು ಬಜ್ಜಿ ರೆಡಿ ಆಯಿತು. ನೋಡಿ, ಕ್ಯಾರೆಟ್ ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ ಪುಡಿ, ಕೆಂಪು ಮೆಣಸಿನ ಪುಡಿ, ಪಿಂಕ್ ಸಾಲ್ಟ್, ಸಕ್ಕರೆ, ಚೂರು ಚಾಟ್ ಮಸಾಲ ಕೂಡ ಹಾಕಿದ್ದೀನಿ. ಇನ್ನೊಂದು ಚೂರು ಬೇಕಾದ್ರೆ ಮೊಸರು ಜಾಸ್ತಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು, ಬಟ್ ಇದು ಕಲಸಿದ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ನಾನು ಗಟ್ಟಿನೇ ಕಲಿಸಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಈ ಡಿಶ್ ರೆಡಿ ಆಯಿತು. ನೇಪಾಳೀಸ್ ಚಕ್ಕೋನಿ ಅಂತೇನು ಹೇಳ್ತಾರೆ ಇದಕ್ಕೆ, ನಾವು ಇದನ್ನು ಮೊಸರು ಬಜ್ಜಿ ಅಂತೀವಿ. ಇದು ರೆಡಿ ಆಯಿತು. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.